ಚೆಚ್ಚು ಬಿಸಾಕೋದು ಅಂತಾರಲ್ಲ, ಹಂಗೆ ಚೆಚ್ಚು ಬಿಸಾಕಿದ್ದಾರೆ ನಮ್ಮ ಟೀಮ್ ಇಂಡಿಯಾ. ಆ ಒಂದು ಖುಷಿ ಎಲ್ಲ ಕಡೆ ಕಾಣ್ತಾ ಇರೋದನ್ನ ನೋಡಬಹುದು. ಜನರ ಸಂತೋಷ ಸಂಭ್ರಮ ಮುಗಿಲುಮುಟ್ಟಿದೆ. ಹನ್ನೆರಡು ವರ್ಷಗಳ ನಂತರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಮತ್ತೆ ವಾಪಸ್ ಭಾರತಕ್ಕೆ ಬಂದಿದೆ. ಭಾರತ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಆಗಿದ್ದಾರೆ. ಜನ ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಡ್ತಾ ಇದ್ದಾರೆ. ನೋಡ್ತಾ ಇದೀವಿ, ಒಂದ್ ಕಡೆ ಮುಗಿಲೆತ್ತರಕ್ಕೆ ಪಟಾಕಿಗಳ ಸದ್ದು, ಪಟಾಕಿಗಳ ಬೆಳಕು, ಚೆನ್ನಾಗಿ ಪಟಾಕಿ ಹೊಡೆದು ಜನ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಭಾರತದ ಬಾವುಟ ಹಿಡಿದು ಸಂಭ್ರಮಿಸ್ತಾ ಇದ್ದಾರೆ. ಅರೆ ಬಾಳ್ ಗೆದ್ದವ್ರೆ, ಬಾಳ್ ಖುಷಿ ಆಗೈತೆ. ಎಲ್ಲಾರು ಇದು ಮಾಡತ್ತಾರ, ಎಲ್ಲ ಸೆಲೆಬ್ರೇಷನ್ ಮಾಡತ್ತಾರ. ನಾವು ಭಾರತ ತಂಡಕ್ಕೆ ನಾವು ಅಭಿನಂದನೆ ಕೊಡ್ತೀವಿ. ಚಾಂಪಿಯನ್ಸ್ ಟ್ರೋಫಿ ಬಹಳ ದಿನದ ಮ್ಯಾಗಿಂದ್ರ ಒಂದು ನಮ್ಮ ಕರ್ನಾಟಕ ರಾಜ್ಯದವರಾದಂತ KL ರಾಹುಲ್ ಅವರು ತುಂಬಾ ಶ್ರಮ ಪಟ್ಟು ಈ ಚಾಂಪಿಯನ್ ಟ್ರೋಫಿಗಾಗಿ ಅವರು ತುಂಬಾ ಇದು ಮಾಡಿ ಇದೊಂದು ತಂಡವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಏನೇ ಆಗ್ಲಿ ನಮ್ಮ ಕರ್ನಾಟಕನೇ ದೊಡ್ಡದು. ಮಕ್ಕಳು ಮರಿ ಎಲ್ಲ ಸೇರ್ಕೊಂಡು ಕುಂದು ಕುಪ್ಪಳಿಸ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಒಂದು ಸಂಭ್ರಮದ ಆಟದ ಸ್ಫೂರ್ತಿಯ ಅಲೆಯನ್ನ ಈ ಒಂದು ಚಾಂಪಿಯನ್ಸ್ ಟ್ರೋಫಿ ತಂದುಕೊಟ್ಟಿದೆ, ಈ ಜಯ ತಂದುಕೊಟ್ಟಿದೆ. ಅದರಲ್ಲೂ ಕರ್ನಾಟಕದ KL ರಾಹುಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಜನಕ್ಕೆ ಅದೆಷ್ಟು ಖುಷಿ ಆಗ್ಬಿಟ್ಟಿದೆ. ಕನ್ನಡಿಗರಿಗಂತೂ ಸಖತ್ ಖುಷಿಯಾಗಿದೆ. ನಮ್ಮ ಮನೆಯ ಮಗನೇ ಹೋಗಿ ಆಡಿ ಗೆದ್ದಷ್ಟು ಸಂಭ್ರಮ. ದುಬೈನಲ್ಲಿ ನಡೆದಂತಹ ಈ ಫೈನಲ್ ಪಂದ್ಯದಲ್ಲಿ ಭಾರತ ಅಮೋಘವಾದ ಜಯ ದಾಖಲಿಸಿರೋದು ಇಡೀ ದೇಶಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿಗೆ ಹರ್ಷ ತಂದಿದೆ. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಇವತ್ತು ಎಷ್ಟು ಭಾರತ್ ಮಾತಾ ಕಿ ಜೈ ಹೇಳಿದ್ರು ಸಾಲದು, ಎಷ್ಟು ಖುಷಿ ಪಟ್ಟರು ಸಾಲದು. ಆ ಜೋಶ್ ನೋಡ್ತಾ ಇದ್ರೆ ಹೌಸ್ ದ ಜೋಶ್ ಅಂತ ಕೇಳಬೇಕು ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇಡೀ ಭಾರತದಾದ್ಯಂತ ಒಂದು ಖುಷಿ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕಾಣ್ತಾ ಇದೆ. ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜನ ಖುಷಿ ಪಡ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಬಂದು ಬೇರೆ ಬೇರೆ ಕಡೆಗಳಲ್ಲಿ ಜನ ಸೇರಿ ಸಂಭ್ರಮ ಪಡ್ತಾ ಇದ್ದಾರೆ. ಈ ಒಂದು ಗೆಲುವು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 12 ವರ್ಷಗಳ ನಂತರ ಭಾರತಕ್ಕೆ ಬಂದಿರತಕ್ಕಂಥದ್ದು. ಅದರಲ್ಲೂ ನ್ಯೂಜಿಲೆಂಡ್ ಟೀಮ್ ನ ಬಗ್ಗು ಬಡ್ದಿರೋದು, ಅದರಲ್ಲೂ ಸಖತ್ತಾಗಿ ಬಗ್ಗು ಬಡ್ದಿದ್ದಾರೆ. ಸೊ ಭಾರತದ ಆಟ, ಟೀಮ್ ಇಂಡಿಯಾ ಆಟಗಾರರ ಆಟ ಜನಮನ ಗೆದ್ದಿದೆ. ಸಖತ್ ಖುಷಿ ಪಡ್ತಾ ಇದ್ದಾರೆ. ಹೆಂಗಸರು, ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಬಂದು ಸಖತ್ ಖುಷಿ ಪಡ್ತಾ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳಲ್ಲಿ ಹರ್ಷದ ಅಲೆ ಉಕ್ತಾ ಇರೋದನ್ನ ಗಮನಿಸಬಹುದು. ಭಾರತದ ಬಾವುಟ ಹಿಡಿದು ಸಾವಿರಾರು ಜನ ಸೇರಿ ಖುಷಿ ಪಡ್ತಾ ಇದ್ದಾರೆ. ದೇಶಾದ್ಯಂತ ಬೇರೆ ಬೇರೆ ಸ್ಥಳಗಳಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಈ ಒಂದು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ನೋಡಿ ಆ ಜೋಶ್ ನೋಡಿ. ಆಟ ಅಂದ್ರೆ ಹಂಗೇನೆ ಒಂದು ಸ್ಫೂರ್ತಿಯನ್ನ ಕೊಡುವಂತದ್ದು, ಒಂದು ಪ್ರಬಲವಾದ ಜೋಶ್ ಅನ್ನ ಕೊಡುವಂತದ್ದು, ಒಂದು ಖುಷಿಯನ್ನ ಕೊಡುವಂತದ್ದು. ಆ ಒಂದು ಖುಷಿ ಇವತ್ತು ಟೀಮ್ ಇಂಡಿಯಾ ಭಾರತದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳಿಗೆ ಕೊಟ್ಟಿದೆ ಆ ಒಂದು ಖುಷಿಯನ್ನ. ಭಾರತದ ಧ್ವಜ ಹಿಡಿದು ನಾವೇ ಗೆದ್ದಷ್ಟು ಸಂಭ್ರಮ, ಖುಷಿ. ನಾವೇ ಗೆದ್ದಿರೋದು ಆಕ್ಚುಲಿ ನಮ್ಮ ಪರವಾಗಿ ಆಡ್ತಾರೆ. ಅವರು 11 ಜನ ಆಡಿರೋದಾದ್ರೂ ಭಾರತದಲ್ಲಿ 11 ಕೋಟಿಗೂ ಹೆಚ್ಚು ಜನ ಇವತ್ತಿನ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ.
ಭಾರತದ ಕ್ರೀಡೆಯ ಆತ್ಮ ಅಂತಾನೆ ಹೇಳ್ಬೇಕು. ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಭಾರತದಲ್ಲಿ. ಸಾಕಷ್ಟು ಅಭಿಮಾನದ ಹೊಳೆ ಹರಿತಾ ಇರೋದನ್ನು ಗಮನಿಸಬಹುದು. ಜನಕ್ಕೆ ಅದು ಹೆಂಗೆ ಖುಷಿ ಕೊಟ್ಟರು ಸಾಲದು, ಅದು ಎಷ್ಟು ಹರ್ಷೋದ್ಗಾರ ಮಾಡಿದ್ರು ಸಾಲದು. ಹಂಗೆ ಜನ ಕುಣಿದು ಕುಪ್ಪಳಿಸಿ ತಮಟೆ ಹೊಡೆದು ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ನ್ಯೂಜಿಲೆಂಡ್ ವಿರುದ್ಧದ ಈ ಭರ್ಜರಿ ಜಯವನ್ನ ಸಂಭ್ರಮಿಸ್ತಾ ಇದ್ದಾರೆ. ನಿನ್ನೆ ಮೊನ್ನೆದಲ್ಲ, 12 ವರ್ಷಗಳ ನಂತರ ಬಂದಿರತಕ್ಕಂಥ ಚಾಂಪಿಯನ್ಸ್ ಟ್ರೋಫಿಯ ಜಯ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದ್ದಾರೆ. ಸಖತ್ ಆತ್ಮವಿಶ್ವಾಸದಿಂದ ಟೀಮ್ ಇಂಡಿಯಾ ಭರ್ಜರಿ ಪ್ರದರ್ಶನ ಕೊಟ್ಟ ಹಿನ್ನೆಲೆಯಲ್ಲಿ ಜನ ಆ ಒಂದು ಆಟವನ್ನ ಸಂಭ್ರಮಿಸ್ತಾ ಇದ್ದಾರೆ, ಜಯವನ್ನ ಸಂಭ್ರಮಿಸ್ತಾ ಇದ್ದಾರೆ. ಈ ಗೆಲುವು ಬೇಕಾಗಿತ್ತು ಟೀಮ್ ಇಂಡಿಯಾಕ್ಕೆ ಒಂದು ಮತ್ತೆ ರಿಎಸ್ಟಾಬ್ಲಿಷ್ ಆಗಕ್ಕೆ ಐಸಿಸಿನಲ್ಲಿ. ಹಾಗಾಗಿ ಆ ಒಂದು ಗೆಲುವನ್ನ ಇಡೀ ಭಾರತದಾದ್ಯಂತ ಜನ ಸಂಭ್ರಮಿಸ್ತಾ ಇದ್ದಾರೆ. ಕ್ರಿಕೆಟ್ ಅಭಿಮಾನಿಗಳಿಗಂತೂ ಇವತ್ತು ಹಬ್ಬನೋ ಹಬ್ಬ, ಭರ್ಜರಿ ಹಬ್ಬ. ಭಾರತದ ಗೆಲುವು ಸ್ವಲ್ಪ ಎಲ್ಲ ಒಂದ್ ಕಡೆ ಅನುಮಾನ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಫೈನಲ್ ಬಂದಿದ್ದು ನ್ಯೂಜಿಲೆಂಡ್ ವಿರುದ್ಧ ಭಾರತ ಎಷ್ಟು ಮಟ್ಟಿಗೆ ಗೆಲುವನ್ನ ದಾಖಲಿಸುತ್ತೆ ಅನ್ನೋ ವಿಚಾರದಲ್ಲಿ. ಆದ್ರೆ ಕೊನೆಗಂತೂ ಪಂದ್ಯ ಕೊನೆಗಂತೂ ಸಾಕಷ್ಟು ರಣರೋಚಕವಾಗಿತ್ತು. ಸೊ ಲಾಸ್ಟ್ ಓವರ್ಸ್ ಬಂದಾಗ್ಲೇನೆ ಅಭಿಮಾನಿಗಳಿಗೆಲ್ಲ ಒಂದ್ ರೀತಿ ಕನ್ಫರ್ಮೇಶನ್ ಇತ್ತು, ಹೊಡಿತಾರೆ ಬಿಡು, ಗೆಲ್ತೀವಿ ಅಂತ. ಆ ಗೆಲುವನ್ನ ಟೀಮ್ ಇಂಡಿಯಾ ಕೊಟ್ಟಾಗ ಜನರ ಖುಷಿ ಅಂತೂ ಕೇಳತೀರ್ದು ಮುಗಿಲು ಮುಟ್ಟಿದೆ. ಕುಣಿದು ಕುಪ್ಪಳಿಸಿ ಜೈಕಾರ ಹಾಕಿ ಅದೆಷ್ಟು ತುಂಬ ಹೃದಯದ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಜನ ಅನ್ನೋದನ್ನ ನೋಡಬಹುದು. ಭಾರತದಾದ್ಯಂತ ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಭರ್ಜರಿಯಾಗಿ ಖುಷಿ ಪಡ್ತಾ ಇದ್ದಾರೆ ಜನ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಇಡೀ ಭಾರತದ ಜನಮನವನ್ನ ಗೆದ್ದಿದ್ದಾರೆ ಟೀಮ್ ಇಂಡಿಯಾ. ರೋಹಿತ್ ಶರ್ಮಾ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದ್ರು. ಆ ಖುಷಿಯನ್ನ ಎಲ್ಲಾ ಕಡೆ ಜನ ಸಂಭ್ರಮಿಸ್ತಾ ಇರೋದನ್ನ ಕಾಣಬಹುದು. ಧ್ವಜ ಹಿಡಿದು ಕಾರ್ ಮೇಲೆ ಹತ್ತಿ ಕುಂದು ಕುಪ್ಪಳಿಸಿ ಡಾನ್ಸ್ ಮಾಡಿ ಎಲ್ಲಾ ಕಡೆ ಭಾರತದ ಅನೇಕ ನಗರಗಳಲ್ಲಿ ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಜನ ಸಂಭ್ರಮಿಸ್ತಾ ಇದ್ದಾರೆ. ಐಸಿಸಿ ಟ್ರೋಫಿನಲ್ಲಿ ಒಟ್ಟು 3ನೇ ಬಾರಿಗೆ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿರ್ತಕ್ಕಂಥದ್ದು. 12 ವರ್ಷಗಳ ಬಳಿಕ ಚಾಂಪಿಯನ್ ಪಟ್ಟಕ್ಕೇರಿದೆ ಭಾರತ. ಇಷ್ಟು ಸಂಭ್ರಮಿಸ್ತಾ ಇದ್ರೆ ಆಗತ್ತಾ? ಜನಕ್ಕೆ ಖುಷಿನೂ ಖುಷಿ, ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಈ ಗೆಲುವನ್ನ ಜನ ಸಖತ್ ಸಂಭ್ರಮಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾ ಆಟಗಾರರು ಇವತ್ತೊಂದು ಭರ್ಜರಿ ಮನರಂಜನೆಯನ್ನ, ಭಾನುವಾರದ ಭರ್ಜರಿ ಮನರಂಜನೆಯನ್ನ ದೇಶದ ಕ್ರಿಕೆಟ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಆ ಖುಷಿಯನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ. 4 ವಿಕೆಟ್ಗಳ ಭರ್ಜರಿ ಗೆಲುವು ಏನು ಟೀಮ್ ಇಂಡಿಯಾ ಆಟಗಾರರು ತಂದುಕೊಟ್ರು, ಆ ಒಂದು ಖುಷಿಯನ್ನ ಜನ ಮುಗಿಲೆತ್ತರಕ್ಕೆ ಸಂಭ್ರಮಿಸ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಟೀಮ್ ಇಂಡಿಯಾ. ರೋಹಿತ್ ಶರ್ಮಾಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಡುಮ್ಮಾ ಅಂತ ಹೀಯಾಳಿಸಿದವರಿಗೆ ಸಖತ್ ತಿರುಗೇಟ್ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ. ಚಾಂಪಿಯನ್ಸ್ ಟ್ರೋಫಿ ಗೆದ್ದು ಅವ್ರನ್ನ ಯಾರೆಲ್ಲ ಡುಮ್ಮಾ ಅಂತ ಹೀಯಾಳಿಸಿದ್ರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಉತ್ತರ ಅಂದ್ರೆ ಹಿಂಗ್ ಕೊಡ್ಬೇಕು ನೋಡಿ ಕೊಟ್ಟಿದ್ದಾರೆ. ಉತ್ತರ ಕೊಡೋದು ಅಂದ್ರೆ ಹಿಂಗಿರ್ಬೇಕು, ಹಂಗ ಉತ್ತರ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ. ನ್ಯೂಜಿಲೆಂಡ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಸಿಕ್ಕಿರುವಂತದ್ದು. ದೇಶಾದ್ಯಂತ ಜನ ಅದನ್ನ ಕುಣಿದು ಕುಪ್ಪಳಿಸಿ ಕೂಗಾಡಿ